ಏನೇ ನಿಮ್ಮ ಅಪ್ಪನ ಪಿಂಡಾನ ಹಾಕ್ತಾ ಇದೀನಿ, ಸ್ವಲ್ಪ ನಗು. ಮೊದ್ಲಿಂದ ತಪ್ಪಿಸ್ಕೋ, ಇಲ್ಲ ಜೀವ ಸಹಿತ ಬಿಡೋದಿಲ್ಲವ. ಓಡು ಓಡು. ಇವತ್ತು ನಿನ್ನ ಯಾರೋ ತಲೆನ ಕಾಪಾಡಿದ್ದು ನನ್ನ ತಾಳ್ಮೆ ಅಲ್ಲ ಕಣೋ, ನೀನ್ ಹೆಂಡತಿ ಕತ್ತಲ್ಲಿ ತೂಗ್ತಾ ಇರೋ ತಾಳಿ. ಅವರು ನೋಡ್ತಿದ್ರೆ ನನ್ನ ತಾಯಿ ಜ್ಞಾಪಕಕ್ಕೆ ಬರ್ತಾಳೆ. ಅದಕ್ಕೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಾ ಇದ್ದೀನಿ. ಇನ್ನೊಂದು ಸಲಿ ಕ್ವಾರಿ ಮೇಲೆ ಕಾಲು ಇಡೋದಾಗ್ಲಿ ಕಣ್ಣೆತ್ತಿ ನೋಡಿದ್ರೆ ನೋಡೋದು ಕಣ್ಣು ಇರೋದಿಲ್ಲ, ನಡೆಯೋದು ಕಾಲು ಇರೋದಿಲ್ಲ. ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬಿಡ್ತೀನಿ. ನಿನ್ನ ಪದ್ಧತಿನ ಬದಲಾಯಿಸ್ಕೋ, ಇಲ್ಲ ಪ್ರಾಣ ಉಳಿಯಲ್ಲ. ಭತ್ತನೆಲ್ಲ ಮಿಲ್ಲು ಕಳಿಸ್ಬಿಡಿ. ಆಯ್ತು. ನಮಸ್ಕಾರ ಸರ್. ನಮಸ್ಕಾರ. ಏನಿಷ್ಟು ದೂರ? ನಿಮ್ಮ ಅಕ್ಕ ಅವ್ರು ತಿರ್ಕೊಂಡಿದ್ದ ವಿಷಯ ಗೊತ್ತಾಯ್ತು. ಈಗ ನಿಮ್ಮ ಅಕ್ಕ ಅವ್ರ ಗಂಡನೂ ತಿರ್ಕೊಂಡಿದ್ದಾರೆ. ಊರಿನ ಜನ ಹೇಳ್ತಾರೆ ಇದನ್ನ ಆತ್ಮಹತ್ಯೆ ಅಂತ. ಇದುವರೆಗೂ ಯಾರು ಕಂಪ್ಲೇಂಟು ಕೊಟ್ಟಿಲ್ಲ. ನನಗೆ ಅನಿಸ್ತಾ ಇದೆ ಇದು 100% ಕೊಲೆ ಅಂತ. ಈ ಕೊಲೆನ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಜನ ಹೇಳ್ತಾರದೇ ನಿಜ ಸರ್. ನಾವು ನಮ್ಮ ಕುಟುಂಬ ನಮ್ಮ ಅಕ್ಕನ ಎಷ್ಟು ಪ್ರೀತಿಸ್ತಾ ಇದೀವಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ಸರ್. ಅದಕ್ಕಿಂತ ಹತ್ತರಷ್ಟು ನಮ್ಮ ಭಾವ ನಮ್ಮ ಅಕ್ಕನ ಪ್ರೀತಿಸ್ತಾ ಇದ್ರು. ಹೆಂಡತಿ ಇಲ್ದಿರೋ ಜೀವನ ನನಗೆ ಯಾಕೆ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಸರ್. ಕಾನೂನು ನೀವು ಇಷ್ಟೆಲ್ಲ ಇದ್ದು ಹಳೆ ಕಾಲದಲ್ಲಿ ಗಂಡ ಸತ್ರೆ ಹೆಂಡತಿನೂ ಸಾಯೋ ಪದ್ಧತಿ ತರ ಹೆಂಡತಿ ಮೇಲಿರೋ ಪ್ರೀತಿಗೆ ಗಂಡ ಸಾಯೋದು ಅಂದ್ರೆ ಏನ್ ಸರ್ ಇದಲ್ಲ ಸರ್. ಇದನ್ನ ನಿಮ್ಮಂತವರೇ ತಡಿಬೇಕು ಸರ್, ತಡಿಬೇಕು. ಪ್ರಯತ್ನ ಪಡ್ತೇನೆ. ಇದ್ರ ಬಗ್ಗೆ ಎನ್ಕ್ವೈರಿ ಅಂತ ಬಂದಾಗ ನೀವು ಸ್ಟೇಷನ್ ಬರಬೇಕಾಗುತ್ತೆ. ಖಂಡಿತ ಸರ್, ನೀವು ಯಾವಾಗ ಬೇಕಾದ್ರೆ ಹೇಳಿ ಕಳಿಸಿ. ಓಕೆ. ಊಟ ಮಾಡಿ. ನಿಮ್ಗೆ ಹೇಳಿದ್ದು ಊಟ ಮಾಡಿ. ಏನೇ
ಸೆಂಟ್ರಲ್ ಜೈಲಲ್ಲಿ ಕೈದಿಗಳಿಗೆ ಅಲ್ಯೂಮಿನಿಯಂ ತಟ್ಟೆ ಊಟ ಇಟ್ಟು ಹೋಗ್ತಿದ್ಯಾ? ಇಲ್ವಲ್ಲ, ನಾನ್ ಮಾಮೂಲಿಯಾಗಿ ತಟ್ಟೆ ಇಟ್ಟೆ. ಇಲ್ವೇ? ನಿನ್ ಕಣ್ಣಲ್ಲಿ ನನ್ನ ಗೇಲಿ ಮಾಡೋ ತರ ಕಾಣ್ತಾ ಇದೆ. ಚಿಕ್ಕ ಹುಡುಗನ ಕೈಯಿಂದ ಸಾವನ್ ತಪ್ಪಿಸ್ಕೊಂಡು ಕೈಲಾಗದೆ ಓಡ್ ಬಂದವನು ಅಂತ ನಿನ್ ಕಣ್ಣೇ ಹೇಳ್ತಾ ಇದೆ. ಅಲ್ಲೋಡು ಅಲ್ಲೋಡು. ನಾನ್ ಯಾಕ್ರಿ ಹಾಗನ್ಕೊಳ್ಳಿ? ಮತ್ತೆ ಈ ನಿನ್ ಕಣ್ಣೋಟದ ಅರ್ಥ ಏನೇ ಹೇಳೆ? ನಾನ್ ಕೈಲಾಗ್ತಾರೋಣ ಹೇಳ? ನಾನ್ ಕೈಲಾಗ್ತಾರೋಣ? ನಾನ್ ಕೈಲಾಗ್ತಾರೋಣ? ಅವನ ಕೈಯಿಂದ ಒದೆ ತಿಂದು ಬಂದ ಮೇಲೆ ಕೈಲಾಗದವನಲ್ದ ಇನ್ನೇನು ಮತ್ತೆ? ಏನಂದೆ? ಏನಂದೆ? ನಾ ಏನ್ ಹೇಳಿಲ್ರಿ ಅಣ್ಣಾರ. ಅಲ್ಲ, ಅವನ ಕೈಯಿಂದ ಮುಕ್ಕುಳೇರೆ ಹೊಡಿಸ್ಕೊಂಡು ಬಂದ್ರು, ಹೆಣ್ತಿನ ಈ ಪರಿ ಹೊಡೆದ್ರಲ್ಲ, ಖರೆ ಗಂಡಸಂದ್ರ ನೀವಂತ ಹೇಳಿದ್ರಿ ಅಣ್ಣಾರ. ಹೇಳೋ ಮರ. ನಿನ್ನ ದೃಷ್ಟಿಲಿ ನಾನು ಕೈಲಾಗ್ತಿರೋನು ಇರ್ಬೋದು, ಆದ್ರೆ ನನಗ್ ಗೊತ್ತು ನಾನು ದ್ವೇಷ ತುಂಬಿರೋ ಹಾವು ಅಂತ. ಅವನ್ನ ಸಾಯಿಸೋವರೆಗೂ ಬುಸ್ಕೊಡ್ತಾನೆ ಇರ್ತೀನಿ. ಅದೇ ಅದ ಅಷ್ಟು ಸುಲಭ ಅಲ್ಲ ಬಿಡ್ರಿ ಅಣ್ಣಾರ. ಈಗ ಅವ 6 ಕೋಟಿ ಕನ್ನಡಿಗರ ಆಸ್ತಿ. ಈ ಮಂಡ್ಯ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಎಲ್ತಾನು ಎಲ್ಲ ಮೆಟ್ಟಿ ಈಶ್ವರ್ ಆ ಉಕ್ಕಿನಂತೆ ಗಟ್ಟಿ ನೀನೊಮ್ಮೆ ನೋಡಿ ಮುಟ್ಟಿ ತಾನೆ ಮೂಟೆ ಕಟ್ಟಿ ಈಶ್ವರ್. ಈ ನಮ್ಮ ನಾಡಿನಾಣೆ ಕಾವೇರಿ ತಾಯಿಯಾಣೆ ಜೀವಕ್ಕೆ ಜೀವ ನೀಡುತ್ತಾರೋ ಈಶ್ವರ್. ಇನ್ನು ಮುಂದೆ ಇಡೀ ಮಂಡ್ಯದಲ್ಲಿ ಸರಾಯ್ ಕಾಯಿಸೋದಾಗ್ಲಿ ಸರಾಯ್ ಮಾರೋದಾಗ್ಲಿ ನನ್ನ ಕಣ್ಗೆನಾರು ಕಾಣಿಸಿದ್ರೆ ದಡ್ಡ ಸೀಳಾಕ್ಬಿಡ್ತೀನಿ. ಆ ಉಕ್ಕಿನಂತೆ ಗಟ್ಟಿ ನೀನೊಮ್ಮೆ ನೋಡು ಮುಟ್ಟಿ ತಾನೆ ಮೂಟೆ ಕಟ್ಟಿ ಈಶ್ವರ್. ವಿದ್ಯಾಲಯ ಅನ್ನೋದು ದೇವಾಲಯ ಇದ್ದಾಗೆ. ಇಲ್ಲಿ ಸರಸ್ವತಿನೇ ದೇವರು. ಇಂಥ ಪವಿತ್ರವಾದ ಜಾಗದಲ್ಲಿ ನೀವುಗಳು ಜೂಜಾಡ್ತಾ ಇದ್ದೀರಾ? ಇನ್ನೊಂದ್ಸಲಿ ಊರಲ್ಲಿ ಯಾರು ಇಸ್ಪಿಟೆಲೆ ಎಳೆಯೋದು ನೋಡಿದ್ರೆ ಭಿಕ್ಷೆ ಬೇಡೋದು ಕೈ ಕಾಲಿರೋದಿಲ್ಲ. ಏನು ತೇಜಸ್ಸು, ಏನು ವರ್ಚಸ್ಸು. ಕೊಹಿನೂರು ವಜ್ರದ ಬಗ್ಗೆ ಕೇಳಿದ್ದೆ, ಅದು ಹಿಂಗ ಇರ್ಬೇಕು ನೋಡಪ್ಪ. ನೋಟಿಸ್ ಯಾಕೆ ಕಳಿಸ್ದೆ? ಯಾಕೆ ಕಳಿಸ್ದೆ ಅಂದ್ರೆ ಕ್ವಾರೆ ಬರ್ಕೊಡಿದ್ ನಿಮ್ಮ ಅಪ್ಪ ನಿನ್ಗೆ ಹೇಳಲಿಲ್ವಾ? ಬರ್ಕೊಡಕ್ ಅವ್ರು ಯಾರು, ಬರ್ಸ್ಕೊಳಕ್ ನೀನ್ ಯಾರು? ಅದು ನಮ್ ತಾತನ ಆಸ್ತಿ. ತಾತನ ಆಸ್ತಿ ಮೇಲೆ ಮೊಮ್ಮಕ್ಳು ಮಾತ್ರ ಅಧಿಕಾರ ಇರೋದು ಅಂತ ನಿಮ್ ಲಾಯರ್ ಹೇಳಲಿಲ್ವಾ? ಯಜಮಾನ್ರೆ, ಅದು ಸೆಕ್ಷನ್ 136 ಪ್ರಕಾರ ಕಪ್ಪು ಕೋಟ್ ಹಾಕೊಂಡವನ್ಗೆ ನಾಲ್ಗೆ ಬಹಳ ಮುಖ್ಯ. ಅದನ್ನ ಇಟ್ಕೋ, ಮಾರ್ಕೋಬೇಡ. ಈಶ್ವರ, ನೀನ್ ಎಲ್ಲಿದ್ಯಾ ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ಯಾ? ನೀನ್ ಬಂದಿರೋ ಊರ್ ನಂದು, ನೀನಿರೋ ಮನೆ ನಂದು, ನೀನ್ ಕೂತಿರೋ ಕುರ್ಚಿ ನಂದು, ನೀನ್ ಸುತ್ತ ಇರೋ ಬಳಗ. ಇಷ್ಟೆಲ್ಲ ಇರೋ ಈ ಮಂಡ್ಯ ನಂದು. ನಾನು ಮನಸ್ಸು ಮಾಡಿದ್ರೆ ನೀನಿರೋ ಊರಲ್ಲೇ, ನಿನ್ನ ಮನೇಲೆ, ನಿನ್ನ ಜನಗಳ ಮಧ್ಯೆ, ನೀನು ಕೂತಿರೋ ಕುರ್ಚಿ ಕೆಳಗಡೆನೆ ನಿಮ್ಗಳ ಸಮಾಧಿ ಕಟ್ಬಿಡ್ತೀನಿ. ನೋಟಿಸ್ ಗೀಟಿಸ್ ಅಂತ ಹುಚ್ಚುಚ್ಚು ವೇಷ ಹಾಕ್ಬೇಡ. ಮರ್ಯಾದೆಯಿಂದ ಬದುಕು, ಇಲ್ಲ ಈ ಈಶ್ವರನ್ ದೃಷ್ಟಿಗೆ ಸುಟ್ಟು ಬೂದಿ ಆಗೋಗ್ತೀಯ. ಹುಷಾರ್ ಹುಷಾರ್ ಹುಷಾರ್. ಏ ಈಶ್ವರ, ನಿನ್ ತಲೆ ತೆಗೆದು ನಮ್ಮ ಮನೆ ಹೊಸ್ಲು ಮುಂದೆ ನೇತಾಕ್ಲಿಲ್ಲ, ನಾನ್ ನೆಸು ನನ್ನ ಮುಂದೆ ತೊಡೆ ತಟ್ಟಿದ್ರೆ ತೊಡೆನು ರುಂಡನ್ನು ಎರಡು ಎಗರಿಸ್ಬಿಡ್ತೀನಿ. ಹೇಳ್ಸೋ ಹೇಳ್ಸೋ. ಈ ಪ್ರಪಂಚದಲ್ಲಿ ಬೆಳಕು ಕೊಡೋ ಸೂರ್ಯ 12 ಗಂಟೆ ಮಾತ್ರ ಎದ್ದಿರ್ತಾನೆ, ಆದ್ರೆ ಈ ಈಶ್ವರ 24 ಗಂಟೆನೂ ಕಾಯ್ತಾ ಇರ್ತಾನೆ. ನಿನಗ್ ದಮ್ಮಿದ್ರೆ
ಅದೇನ್ ಮಾಡ್ಕೋತ್ಯಾ ಮಾಡ್ಕೊಳ. ಸಾವನ್ನ ಬಾಳ ಹತ್ತಿರದಾಗ ನೋಡ್ದಂಗ ಆತಲ್ರಿ ಅಣ್ಣಾರ. ನೀವ್ ಹಿಂಗ ಕೋಪ ಮಾಡ್ಕೊಂಡು ಕವರ್ ಮಾಡ್ಕೋಬೇಡ್ರಿ. ಅಲ್ರಿ ಯಾರ್ಯಾರು ಏನೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಿಮ್ಗೆ ಯಾಕೆ ಬೇಕಾಗಿತ್ತು ಈ ತೊಡಿ ಬಡ್ಕೊಳ್ಳೋ ಕೆಲಸ? ನಿಮ್ಮ ಪುಣ್ಯ ಚಲೋ ಐತಿ, ಅವ ಇಳಿಸು ಅಂದ ಕುಳಿ ಇಳಿಸಿರಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮ್ಮ ತೊಡಿ ಮುಸ್ತಫಾ ಮಟನ್ ಅಂಗಡಿಯಾಗ ನೇತೆ ಹಾಡ್ತಿರೋದು.